ಇವತ್ತು ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ಓವರ್ ಥಿಂಕಿಂಗ್, ಅತಿಯಾಗಿ ಚಿಂತೆ ಮಾಡೋದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಯಾಕೆ ಹೀಗಾಗತ್ತೆ? ಆ್ಯಕ್ಚುಲಿ ನಮ್ಮ ಬ್ರೈನ್, ನಮ್ಮ ಮೈಂಡ್ ಇದೆಯಲ್ಲ, ಆಗದೇ ಇರುವಂಥ ಘಟನೆಗಳು ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರುತ್ತೆ. ಫ್ಯೂಚರ್ ಬಗ್ಗೆ ತುಂಬ ಒಂದು ನೆಗೆಟಿವ್ ಮೈಂಡ್ಸೆಟ್ ಇದ್ದಾಗಂತೂ ಸ್ಪೆಷಲಿ ಓವರ್ ಥಿಂಕಿಂಗ್ ಮಾಡುವಂಥವ್ರು ಅದರಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಏನಾಗುತ್ತೋ, ಮೇ ಬಿ ಇವಾಗ ಸಾಲ ಇರಬಹುದು, ಒಬ್ಬ ವ್ಯಕ್ತಿಗೊಂದು ಸಾಲ ಇದೆ, ಮುಂದೆ ನಾನು ಇನ್ನೆಷ್ಟು ಸಾಲಗಾರ ಆಗ್ಬಿಡ್ತೀನೋ, ಇದರಿಂದ ನನ್ನ ಲೈಫ್ ಏನು ಹಾಳಾಗುತ್ತೋ, ಅಥವಾ ನಾನೇನಾದ್ರು ನನ್ನ ಜೀವಕ್ಕೆ ಅಪಾಯ ಮಾಡ್ಕೊಂಡು ಬಿಡ್ತೀನೇನೋ. ಸೊ ಕತೆ ಮೇಲೆ ಕತೆಯನ್ನು ಕಟ್ಕೊಂಡು ಹೋಗ್ತಾ ಇರ್ತಾರೆ ಇಂಥವರು. ಸೊ ಏನಾಗುತ್ತೆ, ಮೈಂಡ್ ಇದೆ ಅಲ್ಲ, ಅದಕ್ಕೆ ಬಣ್ಣದ ಕತೆಗಳನ್ನ ಕಟ್ಕೊಂಡು ಹೋಗುತ್ತೆ. ಆ್ಯಂಡ್ ಈ ಕಂಟ್ರೋಲ್ ಬೇರೆಯವ್ರನ್ನಲ್ಲಿರೋದಿಲ್ಲ. ಬೇರೆಯವ್ರು ನಮ್ಮ ಮೈಂಡ್ನ ಮೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಕಂಟ್ರೋಲ್ ನಮ್ಮಲ್ಲಿಲ್ಲ ಅಂದರೆ, ಈಗ ಒಂದು ಹುಚ್ಚು ಕುದುರೆ ಆಗಿರುತ್ತೆ ನಮ್ಮ ಮೈಂಡ್. ಅದನ್ನು ನಾವು ಸರಿಯಾಗಿ ಒಂದು ಟ್ರೈನಿಂಗ್ ಮಾಡುವಂಥದ್ದು, ಕಂಡೀಷ್ನಿಂಗ್ ಮಾಡುವಂಥದ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಫಿಯರ್ ಇದೆಯಲ್ಲ, ಭಯ ಮನುಷ್ಯನ್ನ ಒಂದು ರೋಗದ ಸಿಚುವೇಶನ್ಗೆ ತಳ್ಳಿಬಿಡುತ್ತೆ. ಅಂದರೆ ಅತಿಯಾಗಿ ಚಿಂತೆ ಮಾಡಿದಾಗ ಏನೋ ಪ್ರಾಬ್ಲಮ್ ಇಲ್ಲ ಅಂದರೂ ನಾವು ಆ ಪ್ರಾಬ್ಲಮ್ನ ನಮ್ಮ ಲೈಫ್ನಲ್ಲಿ ಸ್ವೀಕರಿಸ್ಬಿಡ್ತೀವಿ. ನಮ್ಮ ಪ್ರೆಸೆಂಟ್ನ ನಾವು ಫ್ಯೂಚರ್ ಬಗ್ಗೆ ಕೆಟ್ಟದಾಗಿ ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಹೋದಾಗ ಅದೇ ನಾವು ಫ್ಯೂಚರ್ನಲ್ಲೂ ಅನುಭವಿಸುವಂಥದ್ದು. ಸೊ ಹೇಗೆ ಇದನ್ನು ರೀವೈರ್ ಮಾಡುವಂಥದ್ದು ಅಂತಲೂ ಹೇಳ್ತಾ ಹೋಗ್ತೀನಿ. ರೀವೈರಿಂಗ್ ಅಂದಾಗ, ಯಾವಾಗ ಒಂದು ನೆಗೆಟಿವ್ ಯೋಚನೆ ನಮ್ಮ ಮೈಂಡಿಗೆ ಬರುತ್ತೆ, ಅದನ್ನು ನಾವು ಪಾಸಿಟಿವ್ ಆಗಿ ಚೇಂಜ್ ಮಾಡುವಂಥದ್ದು ಅತ್ಯವಶ್ಯಕತೆ ಇದೆ, ಖಂಡಿತವಾಗ್ಲೂ ಇದೆ. ಯಾಕೆ ಅಂದರೆ, ನಮ್ಮ ಸುತ್ತಮುತ್ತ ಏನಾದರೂ ಒಂದು ಘಟನೆ ನಡೀತು ಅಂದರೆ ನಮ್ಮ ಮೈಂಡ್ ತುಂಬ ಈಸಿಯಾಗಿ ರಿಯಾಕ್ಟ್ ಆಗುವಂಥದ್ದು ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ಗೆ, ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ಗಲ್ಲ. ಆ್ಯಂಡ್ ಮೈಂಡ್ ಕೂಡ ನೆಗೆಟಿವ್ ನ್ಯೂಸ್ನ ತುಂಬ ಬೇಗ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ. ಅದೇ ಪಾಸಿಟಿವ್ ನ್ಯೂಸ್ನ ಓಕೆ, ಇಟ್ ಈಸ್ ಅ ನಾರ್ಮಲ್ ಥಿಂಗ್, ತುಂಬ ನಾರ್ಮಲ್ಸಿಗೆ ತಂದುಬಿಡ್ತೀವಿ. ಒಂದು ಒಳ್ಳೆ ವಿಷಯ ನಡೆದುಬಿಟ್ರೆ ಲೈಫ್ನಲ್ಲಿ, ಆದರೆ ಕೆಟ್ಟ ವಿಷಯ ನಡೆದುಬಿಟ್ರೆ ಅದಕ್ಕೆ ಒಂದಷ್ಟು ಬಣ್ಣಗಳನ್ನ ಕೆಟ್ಟದಾಗಿ ಕಟ್ಕೊಂಡು ಹೋಗ್ತೀವಿ. ಸೊ ನಾವು ರೀವೈರ್ ಹೇಗೆ ಮಾಡುವಂಥದ್ದು, ನಮ್ಮ ದೈನಂದಿನ ಜೀವನದಲ್ಲಿ ಏನೇನು ನಡೀತಾ ಹೋಗುತ್ತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಹಾಗೂ ಅದನ್ನು ಹೇಗೆ ಗ್ರಾಸ್ಪ್ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಏನೇ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆದರೂ ಓವರ್ ಥಿಂಕಿಂಗ್ ಅನ್ನುವಂಥದ್ದು ನಾವು ಮಾಡ್ತಾ ಇದ್ದೀವಿ ಅಂದರೆ ವಿ ಹ್ಯಾವ್ ಟು ಸ್ಟಾಪ್ ರೈಟ್ ಅವೇ. ಮತ್ತು ನಾವು ಒಂದು 5 ಪಾಸಿಟಿವ್ ವರ್ಡ್ಸ್ನ ಬೆಳಗ್ಗೆ ನಮ್ಮ ಬಗ್ಗೆನೇ ನಾವು ಹೇಳ್ಕೊಳ್ಳುವಂಥದ್ದು, ನಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ಳುವಂಥದ್ದು, ಅಥವಾ ನಮ್ಮ ಸುತ್ತ ಇರುವಂಥ ಜನರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದನ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ನಮ್ಮ ಬ್ರೈನ್ನ ನಾವು ರೀವೈರಿಂಗ್ ಮಾಡ್ತಾ ಇದ್ದೀವಿ. ಆ್ಯಸ್ ಐ ಟೋಲ್ಡ್, ಬ್ರೈನ್ ಇದೆಯಲ್ಲ, ಆಟೋಮೆಟಿಕ್ಕಾಗಿ ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಓಕೆ, ಆದರೆ ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಮ್ಮ ಕಡೆಯಿಂದ ನಾವು ಎಫರ್ಟ್ಸ್ ಹಾಕಬೇಕಾಗತ್ತೆ, ನಮ್ಮ ಕಡೆಯಿಂದ ನಾವು ಪ್ರಯತ್ನಗಳನ್ನ ಪಡ್ಕೊಂಡು ಹೋಗಲೇಬೇಕಾಗತ್ತೆ. ಸೊ ರೈಟ್ ನಾವ್ ಈಗಲೇ ನಿಮ್ಮ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ 5 ಒಳ್ಳೆ ವಿಷಯಗಳನ್ನ ಕಮೆಂಟ್ ಮಾಡಿ. ಆ್ಯಂಡ್ that's how you start and that's how you can stop overthinking. I hope this video was helpful. Take care. Namaskara. Thank you so much.